ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಮಲ್ಲಿ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ಸರ್ಕಾರದಿಂದ ಹೊಸದಾಗಿ ಒಂದು ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ. ಸರ್ಕಾರದಿಂದ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ ನಿಮಗೆ. ಅದೇನಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಅದೇನಂತಂದರೆ ನಮ್ಮ ರಾಜ್ಯದಲ್ಲಿ ಏನು ಆರೋಗ್ಯ ಇಲಾಖೆ ಅನ್ನೋದಿದೆ, ಅದರಲ್ಲಿ ಈಗೀಗ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ಅನ್ನೋದು ಜಾಸ್ತಿ ಆಗ್ತಾ ಬರ್ತಾ ಇದೆ. ಮಳೆಗಾಲ ಕೂಡ ಜಾಸ್ತಿ ಇದೆ, ಅದೇ ರೀತಿ ಸೊಳ್ಳೆಗಳ ಹಾವಳಿ ಕೂಡ ಜಾಸ್ತಿ ಇರೋದ್ರಿಂದ ಡೆಂಗ್ಯೂ ಅನ್ನೋದು ವಿಪರೀತ ಆಗಿಬಿಟ್ಟಿದೆ. ಮನೆಯಲ್ಲೂ ಕೂಡ ಇವಾಗ ಹುಷಾರಿಲ್ಲ ಅಂದರೆ ಡೆಂಗ್ಯೂ ಚೆಕಪ್ ಮಾಡಿಸಿ ಅಂತ ಹೇಳ್ತಿರ್ತಾರೆ. ಏನೋ ಒಂದು ರಿಪೋರ್ಟ್ ಬಂದುಬಿಡ್ತಪ್ಪ ಡೆಂಗ್ಯೂ ಪಾಸಿಟಿವ್ ಇದೆ ಅಂತಂದರೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಡೆಂಗ್ಯೂ ಬಂದರೆ ಉಳಿಯೋದೇ ಇಲ್ಲ ಅಂತ ಹೇಳಿ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಇದಕ್ಕೆ ಆರೋಗ್ಯ ಇಲಾಖೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದೇನಪ್ಪ ಅಂದರೆ, ಯಾರ ಹತ್ರ BPL ಕಾರ್ಡ್ ಇದೆಯೋ ಅಂದರೆ ಬಿಲೋ ಪಾವರ್ಟಿ, ಬಡವರ್ಗದ ಮಕ್ಕಳಿಗೆ ವರ್ಗದವರಿಗೆ ಕೊಡುವಂಥ BPL ಕಾರ್ಡ್ ಇದೆಯೋ ಅವರಿಗೆ ಉಚಿತವಾದಂತಹ ಒಂದು ಚಿಕಿತ್ಸೆಯನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಸೊಳ್ಳೆ ಪರದೆಯನ್ನು ಕೊಡ್ತೀವಿ ಅವರಿಗೆ. ಆದರೆ BPL ಕಾರ್ಡ್ ಇದೆ ಅಂತಂದರೆ ಇಂತಿಷ್ಟು ರಿಯಾಯಿತಿಯನ್ನು ಕೊಡ್ತೀವಿ ನಾವು. ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, 20-30% ಎಲ್ಲ ಕಡೆಯಿಂದ ಹಬ್ತಾ ಇದೆ. ಯಾರಿಗೆ ಈ ಒಂದು ಬಡ ಜನರು ಒಂದು ಆಸ್ಪತ್ರೆಯಲ್ಲಿ ಅವರಿಗೆ ಆ ಒಂದು ಏನು ಆ ಅಮೌಂಟನ್ನು ಪೇ ಮಾಡೋದಕ್ಕಾಗಲ್ಲ, ತುಂಬ ಜಾಸ್ತಿ ಇರುತ್ತೆ ಅಮೌಂಟು. ಕೆಲವೊಂದು ಆಯ್ಕೆಯಾದಂಥ ಆಸ್ಪತ್ರೆಗಳಿಗೆ ಅವರು ಒಂದು ಸೌಲಭ್ಯವನ್ನು ರಿಯಾಯಿತಿ ದರದಲ್ಲಿ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಆರೋಗ್ಯ ಇಲಾಖೆ ನಮಗೆ ಹೇಳ್ತಾ ಬರ್ತಾ ಇದೆ. ಅದ್ರ ಜೊತೆಗೆ ಅವರಿಗೆ ಸೊಳ್ಳೆ ಪರದೆಯಾಗಿ ಅವರಿಗೆ ಯಾವುದೇ ರೀತಿಯಾಗಿ ಸೊಳ್ಳೆನ ಕಚ್ಚಬಾರ್ದು, ಅವರು ಸೇಫ್ ಆಗಿರಲಿ ಅನ್ನೋ ಕಾರಣದಿಂದ ಚೆನ್ನಾಗಿರೋ ಒಳ್ಳೆ ಮೆಟೀರಿಯಲ್ನು ಕೂಡ ಅವ್ರಿಗೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲೂ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಇದರಿಂದ ಅವರು ಆರೋಗ್ಯ ಇಲಾಖೆ ಮುಖ್ಯಸ್ಥರಾಗಿರುವಂಥ ರವಿ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ನೀವೇನಾದರೂ BPL ಕಾರ್ಡ್ ಇಟ್ಕೊಂಡು ನೀವು ಕೂಡ ಸುಮ್ಮನೆ ಕೂತ್ಕೊಬೇಡಿ. ಈ ಸೊಳ್ಳೆ ಪರದೆನ ತಗೊಳೋದಕ್ಕೆ ನೀವು ಕೂಡ ಅಪ್ಲೈನ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ನಮಗೇನಾದರೂ ನಮ್ಮ ಮನೆಯಲ್ಲಿ ಯಾರಿಗಾದರೂ ಡೆಂಗ್ಯೂ ಅನ್ನೋದು ಬಂದಿದ್ದರೆ ನೀವು ಈ ಥರ ಹೇಳಿ, ನಮ್ಮ ಮನೆಯಲ್ಲಿ BPL ಕಾರ್ಡ್ ಇದೆ, ಇದಕ್ಕೆ ಹೇಗೆ ನಾವು ಒಂದು ರಿಯಾಯಿತಿಯನ್ನು ತೊಗೊಬೇಕು, ಯಾವ ರೀತಿಯಾಗಿ ಅಂತ ಹೇಳಿ ನೀವು ಕೇಳಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ನೀವು ಕೇಳೋವರೆಗೂ ಅವರು ಹೇಳೋದಕ್ಕೆ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಆರೋಗ್ಯ ಇಲಾಖೆ ಈಗ ತಾನೆಯಿಂದ ಅಪ್ಡೇಟನ್ನು ಕೊಟ್ಟಿದೆ. ಇದನ್ನು ಎಲ್ಲರೂ ಕೂಡ ಬಳಸ್ಕೊಬೇಕಾಗುತ್ತೆ. ಅಥವಾ ನೀವು ಸುಮ್ಮನೆ ಇಲ್ಲ ನಮಗೆ ಒಳ್ಳೆ ಇನ್ನೂ ಕೂಡ ಟ್ರೀಟ್ಮೆಂಟ್ ಬೇಕು ನಾವು ಅಂತ ಹೋದರೆ, ಒಳ್ಳೆ ಆಸ್ಪತ್ರೆಗೆ ಹೋದರೆ ಇನ್ನೂ ಕೂಡ ಜಾಸ್ತಿ ಖರ್ಚಾಗುತ್ತೆ. ನೀವು ಖರ್ಚನ್ನು ಉಳಿಸ್ಕೊಬೇಕು ಅನ್ನೋ ದೃಷ್ಟಿನಲ್ಲಿ ಅಂತಂದರೆ ನೀವು ಈ ಥರ ನಿಮ್ಮ ಕಾರ್ಡನ್ನು ತೋರಿಸ್ಬೇಕಾಗುತ್ತೆ. ಇದರಿಂದ ಏನು ತುಂಬ ಜನ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ಇನ್ನು ನಾವು ಅದಕ್ಕೋಸ್ಕರ ನಿಮಗೆ ಒಂದು ವಿಡಿಯೋವನ್ನು ತೊಗೊಂಬಂದಿದ್ದೀವಿ. ಏನಪ್ಪ ಅಂತಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ಆಹಾರ ಅಂತ ಹೇಳಿ ಕ್ರೋಮಲ್ಲಿ ಓಪನ್ ಮಾಡಿ, ವೆಬ್ಸೈಟ್ಗೆ ಹೋಗಿ ನಾವು ಹೇಳೋದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಆಹಾರ ಅಂತ ಹೋದರೆ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ರೈಟ್ ಸೈಡಲ್ಲಿ ಈ ಒಂದು ಕ್ಯಾನ್ಸಲೇಷನ್ ಆಫ್ ಕಾರ್ಡ್ಸ್ ಅಂತ ಬರುತ್ತೆ, ಒಂದು ಕಾಲಮ್ ಕೂಡ ಇರುತ್ತೆ. ಅದನ್ನು ಓಪನ್ ಮಾಡಿದ್ರೆ ನಿಮಗೆ ನಿಮ್ಮ ಡಿಸ್ಟಿಕ್, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯನ್ನು ಹಾಕಿದ ಮೇಲೆ ಅಲ್ಲಿ ಲೀಸ್ಟ್ಗಳು ಬರುತ್ತೆ. ಯಾವ ತಿಂಗಳು, ಜುಲೈ, ಜೂನ್, ಆಗಸ್ಟ್ ಈ ಥರ ಇರುತ್ತೆ. ನೀವು ತಿಂಗಳನ್ನು ಆಯ್ಕೆ ಮಾಡಿದ್ರೆ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅವರು ತೋರಿಸ್ತಾ ಇರ್ತಾರೆ. ಸುಮಾರು 40 ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಅವರು ತಿಳಿಸಿದ್ದಾರೆ. ಆದರೆ ನೀವು ಅದಕ್ಕೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆಯಾ ಅಂತೇಳಿ ತಿಳ್ಕೊಬೇಕಂದ್ರೆ ನೀವು ಹೀಗೆ ಮಾಡಬೇಕಾಗುತ್ತೆ. ಕ್ಯಾನ್ಸಲೇಷನ್ ಆಫ್ ಕಾರ್ಡ್ ಅಂತೇಳಿ ಅಲ್ಲಿ ಒಂದು ಕಾಲಮ್ ಇರುತ್ತೆ, ಅದನ್ನ ನೀವು ನೋಡಬೇಕಾಗುತ್ತೆ. ಅದು ನೋಡಿ ನೀವು ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಏನು ಜಿಲ್ಲೆ ಇರುತ್ತೆ, ನಿಮ್ಮ ತಾಲೂಕು ಇರುತ್ತೆ, ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ಸೌಲಭ್ಯಗಳನ್ನು ನೀವು ಕೂಡ ಬಳಸ್ಕೊಳ್ಳಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.